ಹೇಳಿಪ್ಪ. ದಾಮಿನಿ ಅಮ್ಮವರು ಭಕ್ತಿಯವ್ರಿಗೋಸ್ಕರ ಇದನ್ನ ಕೊಟ್ಕೊಳ್ಸಿದ್ದಾರೆ. ನೀವು ಬೇಡ ಅಂತ ಹೇಳ್ತೀರಂತ ಗೊತ್ತಿದ್ದೆ ಅಮ್ಮವ್ರು ಇದನ್ನ ವಾಪಸ್ ತರಬೇಡ ಅಂತ ಹೇಳಿದ್ದಾರೆ. ಇದು ನಮ್ಮ ಮನೆ ಸಂಪ್ರದಾಯ ಅಂತ ಹೇಳಿ ಕಳಿಸಿದ್ದಾರೆ. ನೀವು ತಗೊಳ್ಳೇಬೇಕು ಅಮ್ಮರೇ. ತಗೊಳ್ಳಿ ಅಮ್ಮರೇ. ಆ ತಲೆ ಕೆಟ್ಟು ಹುಚ್ಚನ್ನ ಮದುವೆ ಆದ್ರೆ ಇವಳ ಲೈಫ್ ಹಾಳಾಗತ್ತೆ ಅನ್ಕೊಂಡೆ, ಆದ್ರೆ ಇವರು ಬಂಗಾರ ಹಾಕ್ತಿದ್ದಾರೆ. ತಗೊಳ್ಳಿ ಶಾರದಮ್ಮವ್ರೆ, ಹಿರಿಯವರು ಆಶೀರ್ವಾದ ಮಾಡಿ ಕೊಟ್ಟು ಕಳ್ಸಿದ್ದಾರೆ. ತಗೊಳ್ಳಿ ಅಮ್ಮರೇ. ನಾವಿನ್ ಬರ್ತೀವಿ ಅಮ್ಮರೇ. ಬರ್ತೀವಿ ಅಮ್ಮರೇ. ನೋಡಿ ದಾಮಿನಿ ಅಮ್ಮರು ಅವ್ರ ಸೊಸೆನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಶಾರದಮ್ಮವ್ರೆ, ರಾಯರ್ ಮನೆ ಸೊಸೆಯಾಗಿ ಹೋಗೋದಕ್ಕೆ ಪುಣ್ಯ ಮಾಡಿರ್ಬೇಕು. ಆದ್ರೆ ನನ್ನ ಒಡವೆ ನೋಡಿ ಹೇಳ್ತಾ ಇಲ್ಲ, ಗುಣ ನೋಡಿ ಹೇಳ್ತಾ ಇರೋದು. ಶಾರದಮ್ಮ ಅವ್ರೆ, ಒಡವೆ ಏನೇನ್ ಬಂದಿದೆ ಅಂತ ನೋಡ್ಬೋದಾ? ಧಾರಾಳವಾಗಿ ನೋಡ್ಬೋದು. ಸಾಕು ಸಾಕು, ಎಲ್ಲ ಹೀಗೆ ನಿಂತ್ಕೊಂಡ್ಬಿಟ್ರೆ ಮುಂದಿನ ಶಾಸ್ತ್ರದ ಕೆಲಸ ಎಲ್ಲ ಯಾರು ನೋಡ್ತಾರೆ? ಇದೆಲ್ಲ ನಾನ್ ನೋಡ್ಕೋತೀನಿ. ಮುಂದಿನ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಮನುಷ್ಯಂಗೆ ಒಂದ್ ಮಟ್ಟಿಗೆ ನಂಬಿಕೆ ಇರಬೇಕು, ಆದ್ರೆ ಅತಿಯಾಗಿ ಮೂಢನಂಬಿಕೆ ಇದ್ರೆ ಹೀಗೆ ಒಂದಕ್ಕೊಂದು ಸೇರಿಸಿ ಕತೆ ಕಟ್ತಾರೆ. ಅರ್ಶನ ತೆಗೆದ್ರೆ ಅಪಶಕುನ ಅಂತೆ.